ಭಾಳ ಪ್ರಮುಖವಾಗಿ ಈ ಸಡಿಲಿಕೆಯಿಂದ ಭಾಳ ಪ್ರಮುಖವಾಗಿ ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟ್ಲಿ ಝೀರೋ ಮಾಡಿರುವಂಥದ್ದಿದೆ. ಇದು ಭಾಳ ಒಳ್ಳೆ ಬೆಳವಣಿಗೆ, ಜೀವ ರಕ್ಷಣೆ ಮತ್ತು ಆರೋಗ್ಯ ರಕ್ಷಣೆ ಇದನ್ನು ಕೈಗೆಟುಕೋ ರೀತಿಯಲ್ಲಿ ಮಾಡಿರುವಂಥದ್ದು ಭಾಳ ಒಳ್ಳೆ ಬೆಳವಣಿಗೆ ಆಗಿದೆ. ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಲ್ಲೂ ಸಹ ಇವತ್ತು 12%ವರೆಗೂ ಇತ್ತು. ಈ 12% ಇದ್ದಿದ್ದನ್ನು 5%ಗೆ ಇಳಿಸುವಂಥದ್ದಾಗಿದೆ. ಸೊ ತುಂಬ ಪ್ರತಿನಿತ್ಯ ಬಳಕೆ ಮಾಡುವಂಥ ಮೂರನೇದು ಗ್ರಾಹಕರ ಬಳಕೆಯನ್ನು ಇವತ್ತು 5%ಗೆ ತಂದಿರೋದು, ತುಂಬಾ 0%ಗೆ ತಗೊಂಡೋಗಿದ್ದಾರೆ. ಗ್ರಾಹಕರ ಬಳಕೆಯಲ್ಲಿ ತುಂಬ 0 ಮತ್ತು 5%ಗೆ ತರುವಂಥದ್ದಾಗಿದೆ. ಇನ್ನಿತರ ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಗಂತೂ ತುಂಬ ಒಂದು ಸಂಚಲನನೇ ಮೂಡಿಸುವಂಥದ್ದಾಗಿದೆ. ಆಟೋಮೊಬೈಲ್ ಇಂಡಸ್ಟ್ರಿಗಂತೂ ಇವತ್ತೇನು ದರ ಕಮ್ಮಿಯಾಗಿದೆ, 18%ಗೆ ಇಳಿದಿರುವಂಥದ್ದು. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅಲ್ಲೂ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರು ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಕ್ಕೂ ಭಾಳಷ್ಟು ಉತ್ತೇಜನ ಸಿಕ್ಕಿರುವಂಥದ್ದು. ಈ ರೀತಿ ನೋಡಿದಾಗ ಇವತ್ತು ಭಾಳ ಸಂತೋಷ. ಇದನ್ನು ಯಾವಾಗಲೂ ಎಲ್ಲರೂ ಸಲಹೆಯನ್ನು ಕೊಡ್ತಿದ್ರು. ಇವತ್ತು ಇದನ್ನೆಲ್ಲರೂ ಎಲ್ಲರ ಸಹಕಾರ, ಎಲ್ಲ ಸರ್ಕಾರದ ಸಹಕಾರದೊಂದಿಗೆ ಎಲ್ಲ ಸರ್ಕಾರ ಕೈ ಜೋಡಿಸಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದು ಒಮ್ಮತದ ನಿರ್ಧಾರ ಆಗಿದೆ. ಒನ್ ಗುಡ್ ಥಿಂಗ್, ಕನ್ಸೆನ್ಸಸ್. ಈ ಕನ್ಸೆನ್ಸಸ್ ಎಲ್ಲ ಸರ್ಕಾರಗಳು ಬಂದು ಈ ಸವಾಲು, ಈ ಡೆಪ್ತ್ ಆಫ್ ಇಶ್ಯೂ ಎಲ್ಲರೂ ಅರ್ಥ ಮಾಡಿಕೊಂಡು ಒಮ್ಮತದಿಂದ ಮಾಡಿರುವಂಥದ್ದು, ಪಕ್ಷಾತೀತವಾಗಿ ನಿರ್ಧಾರ ಆಗಿರುವಂಥದ್ದು. ಇಟ್ ಶೋಸ್ ಇಂಡಿಯಾ, ಭಾರತ ಒಂದು ದೊಡ್ಡ ಶಕ್ತಿ, ಪ್ರಗತಿಪರವಾದಂಥ ಯೋಚನೆ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಒಂದು ಒಳ್ಳೆಯ ನಿರ್ಧಾರ. ಮತ್ತೊಮ್ಮೆ ನಾನು ನಮ್ಮ NDA ಸರ್ಕಾರ ಮತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಆರ್ಥಿಕ ಸಚಿವರಾಗಿರೋಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ಇತರ ಎಲ್ಲ ಮುಖ್ಯಮಂತ್ರಿಗಳಿಗೆ, ಎಲ್ಲ ರಾಜ್ಯದ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಏನಾರು ಇದೆಯಾ ಪ್ರಶ್ನೆ?